ವೋಟರ್ ಲಿಸ್ಟು ಪರಿಷ್ಕರಣೆ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಅದು. ನಮಗೆ ಸ್ವತಂತ್ರ ಬಂದಾಗಿಂದನೂ ಕೂಡ ಯಾರು ಮರಣವಂತಾರೆ, ಯಾರು ಆ ಗ್ರಾಮದಲ್ಲಿ ವಾಸ ಇರೋದಿಲ್ಲ, ಅದನ್ನು ಡಿಲೀಟ್ ಮಾಡ್ತಕ್ಕಂಥದ್ದು ಮತ್ತು ಯಾರು ಹೊಸದಾಗಿ ಇದ್ದಾರೆ ಅದನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ. ಬಟ್ ಈ SIR ಯಾತಕ್ಕೋಸ್ಕರ ಬಂತು ಅಂತ ಗೊತ್ತಿಲ್ಲ. ನಾವು ಆ ಪ್ರಕ್ರಿಯೆ ಮೊದಲಿಂದ ಕೂಡ ನಡ್ಕೊಂಡು ಬರ್ತಿತ್ತು ರೆಗ್ಯುಲರಾಗಿ. ಈಗ SIR ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಅದನ್ನು ಇವಾಗ ಮಾಡಬೇಕಂತೇಳಿ ತಂದಿದ್ದಾರೆ. ಅದಕ್ಕೆ 1 ತಿಂಗಳು ಗಡುವು ಕೊಟ್ಟಿದ್ದಾರೆ. 1 ತಿಂಗಳು ಯಾಕೆ ಅಷ್ಟು ಬೇಗ ಅಷ್ಟೊಂದು ತರಾತುರಿನಲ್ಲಿ 1 ತಿಂಗಳಲ್ಲೇ ಮುಗಿಸ್ಬೇಕು ಅಂತಕ್ಕಂಥ ಗಡುವು ಗೊತ್ತಿಲ್ಲ. ಈಗ SIR ಇಂದ ರಾಜ್ಯಗಳ ಮೇಲೆ ರಾಜ್ಯದ ಚುನಾವಣೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತಕ್ಕಂಥದ್ದು ಕೂಡ ವೆಸ್ಟ್ ಬೆಂಗಾಲ್ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ನಾವೆಲ್ಲ ನೋಡಿದ್ದೀವಿ. ಅದರಿಂದ ನಾವು ಕೂಡ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀವಿ, ಸಜ್ಜಾಗಬೇಕು. ಕೇಂದ್ರ ಸರ್ಕಾರ ದುರುದ್ದೇಶಪೂರ್ವಕವಾಗಿ ಈ SIR ಅನುಷ್ಠಾನ ಮಾಡಿದೆ. ಅದನ್ನು ನಾವು ಸಂಪೂರ್ಣವಾಗಿ ನಮ್ಮ ಮತದಾರರನ್ನು ಅದರಲ್ಲಿ ನೋಂದಣಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡಬೇಕು. ಅದನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮ ನಾಯಕರುಗಳು ಕೂಡ ನಮಗೆ ಎಚ್ಚರಿಸ್ತಾ ಇದ್ದಾರೆ. ಅದನ್ನು ಮಾಡಿ ಮುಗಿಸ್ತೀವಿ ಸರ್. ಈ ತಿಂಗಳಲ್ಲಿ ಈ ಕುಮಾರಸ್ವಾಮಿ ಅವರು ಹೋಗಿ ಬಂದರು ಸರ್, DK ಶಿವಕುಮಾರ್ ಬರಲಿಲ್ಲ ಅಂತ ಅಲ್ಲಿ ಚೇರ್ ಹಾಕಿ ರೆಡಿ ಮಾಡಿ ಸರ್. ಅವ್ರ ಬಗ್ಗೆ ಮಾತಾಡೋದು ಬೇಡ ಸರ್, ಬೇರೆ ಏನಾದ್ರು ಮಾತಾಡಿ. ಬಿಡದಿ ವಿಚಾರವಾಗಿ ಸರ್, ಬಿಡದಿ ವಿಚಾರ ಕೇಳಿ ಸರ್, ಈಗ ಕೇಳಿ ಸರ್. ಆಯಿತು ಆಯಿತು ಪಾಪ ಅವ್ರು ಏನೇನೋ ಹೇಳ್ಕೊಳ್ಳಿ ಬಿಡಿ ಸರ್. ಅವರು ಮಾಡೋ ಸಂದರ್ಭದಲ್ಲಿ ಅವರೇ ಇತ್ತಲ್ಲ ಸರ್ ಅಧಿಕಾರದಲ್ಲಿ, ಅವ್ರಿಗೆ ಪೆನ್ನು ಪೇಪರ್ ಇತ್ತಲ್ಲ ಸರ್, ಅವಾಗ ಮಾಡ್ಬೋದಾಗಿತ್ತು. ಆವಾಗ ಮಾಡದೆ DK ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಭಾಳ ಆ್ಯಕ್ಟಿವ್ ಆಗಿಬಿಟ್ಟವ್ರೆ. ವೋಟರ್ ಲಿಸ್ಟು ಪರಿಷ್ಕರಣೆ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಅದು. ನಮಗೆ ಸ್ವತಂತ್ರ ಬಂದಾಗಿಂದನೂ ಕೂಡ ಯಾರು ಮರಣವಂತಾರೆ, ಯಾರು ಆ ಗ್ರಾಮದಲ್ಲಿ ವಾಸ ಇರೋದಿಲ್ಲ, ಅದನ್ನು ಡಿಲೀಟ್ ಮಾಡ್ತಕ್ಕಂಥದ್ದು ಮತ್ತು ಯಾರು ಹೊಸದಾಗಿ ಇದ್ದಾರೆ ಅದನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ. ಬಟ್ ಈ SIR ಯಾತಕ್ಕೋಸ್ಕರ ಬಂತು ಅಂತ ಗೊತ್ತಿಲ್ಲ. ನಾವು ಆ ಪ್ರಕ್ರಿಯೆ ಮೊದಲಿಂದ ಕೂಡ ನಡ್ಕೊಂಡು ಬರ್ತಿತ್ತು ರೆಗ್ಯುಲರಾಗಿ. ಈಗ SIR ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಅದನ್ನು ಇವಾಗ ಮಾಡಬೇಕಂತೇಳಿ ತಂದಿದ್ದಾರೆ. ಅದಕ್ಕೆ 1 ತಿಂಗಳು ಗಡುವು ಕೊಟ್ಟಿದ್ದಾರೆ. 1 ತಿಂಗಳು ಯಾಕೆ ಅಷ್ಟು ಬೇಗ ಅಷ್ಟೊಂದು ತರಾತುರಿನಲ್ಲಿ 1 ತಿಂಗಳಲ್ಲೇ ಮುಗಿಸ್ಬೇಕು ಅಂತಕ್ಕಂಥ ಗಡುವು ಗೊತ್ತಿಲ್ಲ. ಈಗ SIR ಇಂದ ರಾಜ್ಯಗಳ ಮೇಲೆ ರಾಜ್ಯದ ಚುನಾವಣೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತಕ್ಕಂಥದ್ದು ಕೂಡ ವೆಸ್ಟ್ ಬೆಂಗಾಲ್ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ನಾವೆಲ್ಲ ನೋಡಿದ್ದೀವಿ. ಅದರಿಂದ ನಾವು ಕೂಡ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀವಿ, ಸಜ್ಜಾಗಬೇಕು. ಕೇಂದ್ರ ಸರ್ಕಾರ ದುರುದ್ದೇಶಪೂರ್ವಕವಾಗಿ ಈ SIR ಅನುಷ್ಠಾನ ಮಾಡಿದೆ. ಅದನ್ನು ನಾವು ಸಂಪೂರ್ಣವಾಗಿ ನಮ್ಮ ಮತದಾರರನ್ನು ಅದರಲ್ಲಿ ನೋಂದಣಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡಬೇಕು. ಅದನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮ ನಾಯಕರುಗಳು ಕೂಡ ನಮಗೆ ಎಚ್ಚರಿಸ್ತಾ ಇದ್ದಾರೆ. ಅದನ್ನು ಮಾಡಿ ಮುಗಿಸ್ತೀವಿ ಸರ್. ಈ ತಿಂಗಳಲ್ಲಿ ಈ ಕುಮಾರಸ್ವಾಮಿ ಅವರು ಹೋಗಿ ಬಂದರು ಸರ್, DK ಶಿವಕುಮಾರ್ ಬರಲಿಲ್ಲ ಅಂತ ಅಲ್ಲಿ ಚೇರ್ ಹಾಕಿ ರೆಡಿ ಮಾಡಿ ಸರ್. ಅವ್ರ ಬಗ್ಗೆ ಮಾತಾಡೋದು ಬೇಡ ಸರ್, ಬೇರೆ ಏನಾದ್ರು ಮಾತಾಡಿ. ಬಿಡದಿ ವಿಚಾರವಾಗಿ ಸರ್, ಬಿಡದಿ ವಿಚಾರ ಕೇಳಿ ಸರ್, ಈಗ ಕೇಳಿ ಸರ್. ಆಯಿತು ಆಯಿತು ಪಾಪ ಅವ್ರು ಏನೇನೋ ಹೇಳ್ಕೊಳ್ಳಿ ಬಿಡಿ ಸರ್. ಅವರು ಮಾಡೋ ಸಂದರ್ಭದಲ್ಲಿ ಅವರೇ ಇತ್ತಲ್ಲ ಸರ್ ಅಧಿಕಾರದಲ್ಲಿ, ಅವ್ರಿಗೆ ಪೆನ್ನು ಪೇಪರ್ ಇತ್ತಲ್ಲ ಸರ್, ಅವಾಗ ಮಾಡ್ಬೋದಾಗಿತ್ತು. ಆವಾಗ ಮಾಡದೆ DK ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಭಾಳ ಆ್ಯಕ್ಟಿವ್ ಆಗಿಬಿಟ್ಟವ್ರೆ. ಅದರಿಂದ ಅದಕ್ಕೆ ರಿಯಾಕ್ಟ್ ಆಮೇಲೆ ಮಾಡ್ತೀನಿ ಬಿಡಿ ಸರ್. ವೋಟರ್ ಲಿಸ್ಟು ಪರಿಷ್ಕರಣೆ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಅದು. ನಮಗೆ ಸ್ವತಂತ್ರ ಬಂದಾಗಿಂದನೂ ಕೂಡ ಯಾರು ಮರಣವಂತಾರೆ, ಯಾರು ಆ ಗ್ರಾಮದಲ್ಲಿ ವಾಸ ಇರೋದಿಲ್ಲ, ಅದನ್ನು ಡಿಲೀಟ್ ಮಾಡ್ತಕ್ಕಂಥದ್ದು ಮತ್ತು ಯಾರು ಹೊಸದಾಗಿ ಇದ್ದಾರೆ ಅದನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ. ಬಟ್ ಈ SIR ಯಾತಕ್ಕೋಸ್ಕರ ಬಂತು ಅಂತ ಗೊತ್ತಿಲ್ಲ. ನಾವು ಆ ಪ್ರಕ್ರಿಯೆ ಮೊದಲಿಂದ ಕೂಡ ನಡ್ಕೊಂಡು ಬರ್ತಿತ್ತು ರೆಗ್ಯುಲರಾಗಿ. ಈಗ SIR ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಅದನ್ನು ಇವಾಗ ಮಾಡಬೇಕಂತೇಳಿ ತಂದಿದ್ದಾರೆ. ಅದಕ್ಕೆ 1 ತಿಂಗಳು ಗಡುವು ಕೊಟ್ಟಿದ್ದಾರೆ. 1 ತಿಂಗಳು ಯಾಕೆ ಅಷ್ಟು ಬೇಗ ಅಷ್ಟೊಂದು ತರಾತುರಿನಲ್ಲಿ 1 ತಿಂಗಳಲ್ಲೇ ಮುಗಿಸ್ಬೇಕು ಅಂತಕ್ಕಂಥ ಗಡುವು ಗೊತ್ತಿಲ್ಲ. ಈಗ SIR ಇಂದ ರಾಜ್ಯಗಳ ಮೇಲೆ ರಾಜ್ಯದ ಚುನಾವಣೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತಕ್ಕಂಥದ್ದು ಕೂಡ ವೆಸ್ಟ್ ಬೆಂಗಾಲ್ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ನಾವೆಲ್ಲ ನೋಡಿದ್ದೀವಿ. ಅದರಿಂದ ನಾವು ಕೂಡ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀವಿ, ಸಜ್ಜಾಗಬೇಕು. ಕೇಂದ್ರ ಸರ್ಕಾರ ದುರುದ್ದೇಶಪೂರ್ವಕವಾಗಿ ಈ SIR ಅನುಷ್ಠಾನ ಮಾಡಿದೆ. ಅದನ್ನು ನಾವು ಸಂಪೂರ್ಣವಾಗಿ ನಮ್ಮ ಮತದಾರರನ್ನು ಅದರಲ್ಲಿ ನೋಂದಣಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡಬೇಕು. ಅದನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮ ನಾಯಕರುಗಳು ಕೂಡ ನಮಗೆ ಎಚ್ಚರಿಸ್ತಾ ಇದ್ದಾರೆ. ಅದನ್ನು ಮಾಡಿ ಮುಗಿಸ್ತೀವಿ ಸರ್. ಈ ತಿಂಗಳಲ್ಲಿ ಈ ಕುಮಾರಸ್ವಾಮಿ ಅವರು ಹೋಗಿ ಬಂದರು ಸರ್, DK ಶಿವಕುಮಾರ್ ಬರಲಿಲ್ಲ ಅಂತ ಅಲ್ಲಿ ಚೇರ್ ಹಾಕಿ ರೆಡಿ ಮಾಡಿ ಸರ್. ಅವ್ರ ಬಗ್ಗೆ ಮಾತಾಡೋದು ಬೇಡ ಸರ್, ಬೇರೆ ಏನಾದ್ರು ಮಾತಾಡಿ. ಬಿಡದಿ ವಿಚಾರವಾಗಿ ಸರ್, ಬಿಡದಿ ವಿಚಾರ ಕೇಳಿ ಸರ್, ಈಗ ಕೇಳಿ ಸರ್. ಆಯಿತು ಆಯಿತು ಪಾಪ ಅವ್ರು ಏನೇನೋ ಹೇಳ್ಕೊಳ್ಳಿ ಬಿಡಿ ಸರ್. ಅವರು ಮಾಡೋ ಸಂದರ್ಭದಲ್ಲಿ ಅವರೇ ಇತ್ತಲ್ಲ ಸರ್ ಅಧಿಕಾರದಲ್ಲಿ, ಅವ್ರಿಗೆ ಪೆನ್ನು ಪೇಪರ್ ಇತ್ತಲ್ಲ ಸರ್, ಅವಾಗ ಮಾಡ್ಬೋದಾಗಿತ್ತು. ಆವಾಗ ಮಾಡದೆ DK ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಭಾಳ ಆ್ಯಕ್ಟಿವ್ ಆಗಿಬಿಟ್ಟವ್ರೆ.